ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಒಗ್ಗಟ್ಟಿನ ಸಂದೇಶ ನೀಡಿದ್ರೂ ಬೆಂಬಲಿಗರಿಂದ ಸಿಎಂ ಕೂಗು ಮಾತ್ರ ನಿಂತಿಲ್ಲ. ಅದು ದೆಹಲಿಯಲ್ಲೂ ಪ್ರತಿಧ್ವನಿಸಿದೆ. ಭಾನುವಾರ ನಡೆದ ವೋಟ್ ಚೋರಿ ಪ್ರತಿಭಟನಾ ಸಮಾವೇಶದಲ್ಲಿ ಪಾಲ್ಗೊಳ್ಳೋಕೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ದೆಹಲಿಗೆ ಬಂದಾಗ ಕೂಡ ಬೆಂಬಲಿಗರು ತಮ್ಮ ತಮ್ಮ ನಾಯಕನ ಪರ ಜೈಕಾರ ಕೂಗಿದ್ದಾರೆ. ಆದರೆ ಇದೆಲ್ಲದರ ಮಧ್ಯೆ ರಾಹುಲ್ ಗಾಂಧಿ ಅವರನ್ನು ರಿಚ್ ಆಗೋಕೆ ಡಿಕೆ ಶಿವಕುಮಾರ್ ಬಳಸ್ತಾ ಇರೋ ತಂತ್ರಗಾರಿಕೆ ಕುತೂಹಲಕಾರಿ. ಅದು ಘೋಷಣೆ ಅಲ್ಲ. ಡಿಕೆ ಶಿವಕುಮಾರ್ ಬಂದಾಗ ಮುಂದಿನ ಸಿಎಂ ಡಿಕೆಶಿ ಅಂತ ಜೈಕಾರ ಕೂಗಿದ್ರೆ ಆಗಲ್ಲ. ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಬಂದಾಗ 5 ವರ್ಷನೂ ಸಿದ್ದರಾಮಯ್ಯ ಸಿಎಂ ಅಂತ ಘೋಷಣೆ ಕೂಗಿಸೋದು ಕಷ್ಟ ಅಲ್ಲ. ಸದ್ಯಕ್ಕೆ ದೆಹಲಿಯಲ್ಲಿ ಆಗ್ತಾ ಇರೋದು ಇದು. ಹೀಗಾಗಿನೇ ಡಿಕೆ ಶಿವಕುಮಾರ್ ಇಟ್ಟಿರೋ ಹೆಜ್ಜೆ ಕುತೂಹಲಕಾರಿಯಾಗಿದೆ. ರಾಹುಲ್ ಗಾಂಧಿ ಪ್ರತಿದಿನ ನ್ಯೂಸ್ ಪೇಪರ್ ಓದ್ತಾರೆ. ಹಿಂದಿ ಅಷ್ಟಕ್ಕಷ್ಟೇ. ಹೀಗಾಗಿ ಇಂಗ್ಲಿಷ್ ಪತ್ರಿಕೆಗಳನ್ನು ಓದುವ ರಾಹುಲ್ ಗಾಂಧಿ ಇಂಟ್ರೆಸ್ಟಿಂಗ್ ಆಗಿ ಓದುವ ಪತ್ರಿಕೆಗಳ ಮಾಹಿತಿ ಡಿಕೆ ಅವರಿಗೆ ಸಿಕ್ಕಿದೆಯಂತೆ. ಅಷ್ಟೇ. ರಾಹುಲ್ ಗಾಂಧಿ ಅವರು ಓದ್ತಾ ಇರೋ ಬಹುತೇಕ ಪತ್ರಿಕೆಗಳಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಹೊಗಳುವ, ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗುವ ಅನಿವಾರ್ಯತೆಯನ್ನು ಎತ್ತಿ ತೋರಿಸುವ ವರದಿ ಸ್ಟೋರಿಗಳು ಪ್ರಕಟವಾಗುವಂತೆ ನೋಡಿಕೊಳ್ತಿದ್ದಾರೆ ಡಿಕೆ. ಕರ್ನಾಟಕದಲ್ಲಿ ಪಕ್ಷ ಅಧಿಕಾರ ಕಳ್ಕೊಂಡು ಹೀನಾಯ ಸ್ಥಿತಿಯಲ್ಲಿದ್ದಾಗ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಎಂಥ ರಣತಂತ್ರಗಳನ್ನು ರೂಪಿಸಿದ್ರು ಮತ್ತು ಯಾವ್ಯಾವ ಸಂದರ್ಭಗಳಲ್ಲಿ ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ರು ಅನ್ನೋ ತನಕ ಒಂದೊಂದು ವರದಿಗಳು ಪ್ರತಿದಿನ ರಾಹುಲ್ ಗಾಂಧಿಯವರ ಕಣ್ಣಿಗೆ ಬೀಳೋ ಥರ ನೋಡ್ಕೊಳ್ತಿದ್ದಾರೆ ಡಿಕೆ. ಇವುಗಳನ್ನು ಎಐಸಿಸಿಯ ಮಾಧ್ಯಮ ವಿಭಾಗದ ಪ್ರಮುಖರಾದ ಜೈರಾಮ್ ರಮೇಶ್, ಪವನ್ ಖೇರ್ ಅಂತವರೇ ಪತ್ರಿಕೆಗಳಲ್ಲಿ ಬರ್ತಾ ಇರೋ ಈ ಸುದ್ದಿಗಳನ್ನು ರಾಹುಲ್ ಗಾಂಧಿಯವರ ಗಮನಕ್ಕೂ ತರ್ತಾರೆ. ವಿಶೇಷ ಅಂದರೆ ಇದು ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಿದೆ. ಇಂತಹದ್ದು ರಿಪೀಟ್ ಆಗ್ತಾ ಹೋದರೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿಂದ ಪ್ರೆಷರ್ ಹೆಚ್ಚಾಗಿ ರಾಹುಲ್ ಗಾಂಧಿ ಅವರು ಚೇಂಜ್ ಆಗಬಹುದು ಅನ್ನೋ ಆತಂಕ ಅವರದ್ದು. ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಟೀಮ್ ಕೂಡ ಹೊಸ ತಂತ್ರ ಹೆಣಿತಾ ಇದೆಯಂತೆ. ಆದರೆ ಅದು ಸದ್ಯದ ಮಟ್ಟಿಗೆ ನಿಗೂಢವಾಗಿಯೇ ಇದೆ. ಸಿದ್ದರಾಮಯ್ಯ ಅವರ ಪ್ಲಾನ್ ಎ ಪ್ರಕಾರ ಅವರೇ 5 ವರ್ಷ ಸಿಎಂ ಹುದ್ದೆಯಲ್ಲಿ ಮುಂದುವರಿಬೇಕು. ಇಲ್ಲದೆ ಹೋದರೆ ಪ್ಲಾನ್ ಬಿ ಅಂತೂ ಸಿದ್ಧ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ ಅವರ ಹೆಸರು ಬರುತ್ತಿರುವುದರ ಅರ್ಥ ಪ್ಲಾನ್ ಬಿ ಕೂಡ ಚಾಲ್ತಿಯಲ್ಲಿದೆ. ಅಂದಹಾಗೆ ಸಿದ್ದರಾಮಯ್ಯ ಜೊತೆಗಾರರು ಅಚ್ಚರಿ ಬಿದ್ದಿರೋದು. ಏಕೆಂದರೆ ಸಿದ್ದರಾಮಯ್ಯ ದೇವೇಗೌಡರಿಗಿಂತಲೂ ಬಿಗಿಯಾಗಿ ಪಟ್ಟು ಹಾಕ್ತಾರೆ ಹಾಗೂ ತಂತ್ರ ಮಾಡ್ತಾರೆ ಅನ್ನೋ ವಿಚಾರಕ್ಕೆ.